ಹಾಕಿದ್ದಾರೆ. ಆದರೆ ಧನುದೇಶ ಅನ್ನುವಂತಹ ಪದವಿ ಮೊದಲು ಬಂದವರಿಗೂ ಸಿಗಿಲ್ಲ, ಇನ್ನು ಬರುವವರಿಗೂ ಸಿಗುತ್ತದೆ ಎಂಬ ಹಾಗೆ ಹೇಳುವುದಕ್ಕೆ ನಮಗೆ ಧೈರ್ಯ ಇಲ್ಲ. ಆ ಈಶತ್ವ ಸಿಕ್ಕಿದ್ದು ನಿನಗೆ ಮಾತ್ರ. ಈಶ ಅಂದ್ರೆ ಯಜಮಾನ ಅಂತ ಅರ್ಥ, ನಾಯಕ ಅಂತ ಅರ್ಥ. ಈ ಲೋಕದಲ್ಲಿ ಎಲ್ಲರಿಗೂ ಯಜಮಾನರಾಗುವುದಕ್ಕೂ ಆಗುವುದಿಲ್ಲ, ಎಲ್ಲನೂ ನಾಯಕನೂ ಅಲ್ಲ. ಯಾಕಲ್ಲ? ನಾಯಕನಾದವನಲ್ಲಿ ಸ್ವಾರ್ಥ ಇರಬಾರ್ದು, ಪರಹಿತ ಇರಬೇಕು, ಅವರಲ್ಲಿ ಸಂಘಟನಾ ಚಾತುರ್ಯ ಬೇಕು, ಸಂಯೋಜನೆಯ ಶಕ್ತಿ ಬೇಕು. ಅದೆಲ್ಲವೂ ಇದ್ದದರಿಂದಲೇ ಅವರನ್ನು ನಾಯಕ ಅಂತ ನಾವು ಕೊಂಡಾಡುವುದು. ನಿನ್ನನ್ನು ಹಾಗೆ ಕರೆಯುವುದಕ್ಕೆ ಕಾರಣವಿದೆ ಪ್ರಭು. ನೀನು ಹುಟ್ಟುವುದರ ಮೊದಲು ದಾನವ ಸಮುದಾಯಕ್ಕೆ ಒಂದು ಭದ್ರತೆ ಇರಲಿಲ್ಲ. ತಿನ್ನುವುದಕ್ಕೆ ಕೂಳಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಇರುವುದಕ್ಕೆ ಜಾಗವಿಲ್ಲ, ಸ್ಥಾನಮಾನವಿಲ್ಲ. ರಾತ್ರಿ ಹೋಗುವುದಕ್ಕೆ ನಮಗೆ ಹೆದರಿಕೆ, ಹಗಲು ಹೋಗುವುದಕ್ಕೆ ನಮ್ಮ ವಿರೋಧ ಪಕ್ಷದವರು ಬಿಡ್ತಿರ್ಲಿಲ್ಲ. ಅಂತಹ ಅಭದ್ರತೆ ಕಾಡುತ್ತಿತ್ತು. ಆ ಸಮಯದಲ್ಲಿ ನಿನ್ನ ತಾಯಿಯ ಹರಕೆಯ ಹಾಗೆ ಈ ಲೋಕದ ಬೆಳಕನ್ನು ಕಂಡವ ನೀನು. ಹುಟ್ಟಿದೆ ಬೆಳೆದೆ ದಾನವರ ಸ್ಥಿತಿಯನ್ನು ಕಂಡಂತಹ ನೀನು. ದಾನವರ ಉದ್ಧಾರವೇ ನಿನ್ನ ಪರಮಲಕ್ಷ್ಯ ಚರಮಲಕ್ಷ್ಯ ಎಂಬ ಹಾಗೆ ಭಾವಿಸಿದೆ. ನಿನ್ನ ಇಡೀ ಜೀವನವನ್ನು ನಮ್ಮವರ ಏಳಿಗೆಗೆ ಬೇಕಾಗಿಯೇ ನೀನು ವಿನಿಯೋಗಿಸಿದೆ ಪ್ರಭು. ಆದುದರಿಂದಲೇ ಒಂದು ಕಾಲದಲ್ಲಿ ಏನೂ ಇಲ್ಲದಂತಹ ನಾವು ಎಲ್ಲವನ್ನು ಪಡೆದುಕೊಂಡಿದ್ದೇವೆ. ಇರುವುದಕ್ಕೆ ಸ್ಥಾನಮಾನವಿದೆ, ನೆಲಬೆಲೆ ಇದೆ, ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಕುಡಿಯುವ ಯೋಗವನ್ನು ಒದಗಿಸಿಕೊಟ್ಟವ ನೀನು. ಆದ್ದರಿಂದಲೇ ನಮಗೆ ಜೀವನವನ್ನು ಬದುಕನ್ನು ಕೊಟ್ಟಂತಹ ನಿನ್ನನ್ನು ಸಾವಿರ ಸಾವಿರ ಸಂಖ್ಯೆಯ ದಾನವರು ಧನುದೇಶ ಎಂಬ ಹಾಗೆ ಪೂಜಿಸುತ್ತಿದ್ದೇವೆ ಪ್ರಭು. ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದವ ನೀನು. ದೃಷ್ಟಿಪೂತಂ ನ್ಯಸೇತ್ಪಾದಂ, ಕಾಲಿಡುವುದಕ್ಕಿಂತ ಮೊದಲು ಕಂಡಿಡಬೇಕು. ತಣ್ಣೀರನ್ನಾದ್ರೂ ತನಿಸಿಕೊಡಬೇಕು. ಅದರರ್ಥ ತಣ್ಣೀರು ಬಿಸಿ ಉಂಟು ಅಂತ ಅರ್ಥ ಅಲ್ಲ, ಆಲೋಚನೆ ಮಾಡಬೇಕು ಎಂಬ ಹಾಗೆ ಅದರ ಧ್ವನಿಯಲ್ವೇ. ನಮಗೇ ನೀತಿಯ ಮಾತನ್ನು ಹೇಳುವ ನೀನು. ಯಾಕೆ ಪ್ರಭು ಹೀಗೆ ಮಾಡಿದೆ? ನೀನಾಡುವ ನಡೆ, ನೀನಿಡುವಂತಹ ಒಂದೊಂದು ಅಡಿ, ನೀವು ಮಾಡುವಂತಹ ಒಂದು ನಿರ್ಧಾರ, ಅದರ ಫಲಿತಾಂಶ ಕೇವಲ ನಿನಗೆ ಮಾತ್ರ ಅಲ್ಲ, ನಿನ್ನನ್ನು ನಂಬಿದಂತಹ ದಾನವರಿಗೂ ಅದರ ಪರಿಣಾಮ ಉಂಟು ಅನ್ನುವುದು ನಿನಗೆ ಯಾಕೆ ಅರ್ಥವಾಗಲಿಲ್ಲ? ಇಲ್ಲದೆ ಹೋದ್ರೆ ಭ್ರಮೆಯಾಂತೆಯೇ ಪ್ರಭು. ಪುಂಡು ಹುಡುಗರಾದಂತಹ ಚಂಡಮುಂಡರು ಮೃಗಬೇಟೆಗೆ ಹೋದವರು ಅಲ್ಲಿರುವಂತಹ ಕದಂಬ ವಾಸಿನಿಯನ್ನು ನೋಡಿದರು. ಅವರಿಗೆ ಆಜ್ಞೆ ಕೊಟ್ಟದ್ದು ದೇವತೆಗಳನ್ನು ಹುಡುಕಿಂತ ಹೇಳಿದ ಕೆಲಸ ಮಾಡಿಲ್ಲ, ಬೇರೆ ವಿಷಯವನ್ನು ಹೊತ್ತು ತಂದರು. ಅವಳು ಸೌಂದರ್ಯವತಿ ಇದ್ದಾಳೆ ಅನ್ನುವುದನ್ನು ಕೇಳಿ ನಿನಗೆ ಮನಸ್ಸಿನ ಮನ್ಮಥನ ಬಾಧೆ ಅಲ್ವಾ? ಅವಳು ಹೇಗಿದ್ದಾಳೆ ಅನ್ನೋದೇ ಗೊತ್ತಿಲ್ಲ. ಚಂದದ ಹುಡುಗಿಯನ್ನು ಕಂಡಾಗ ಒಬ್ಬರಿಗೆ ಆಸೆಯಾಗುವುದು ಸಹಜ. ಅವಳ ರೂಪ ಹೇಗೆ ಅನ್ನುವುದನ್ನು ನೋಡದೆ ಕರ್ಣಾಕರ್ಣಿಕೆಯಾಗಿ ಕೇಳಿ ಮನಸ್ಸಿನ ಶರಕ್ಕೆ ಈಡಾಗಿ ಮದುವೆ ಆಗುತ್ತೇನೆ ಅಂತ ಹೊರಟೆ ಪ್ರಭು. ಈ ಪ್ರಾಯದಲ್ಲಿಯೂ ಮನ್ಮಥನಿಗೆ ಬಾಣ ಬಿಡುವುದಕ್ಕೆ ಮುಂದಾದನಲ್ಲ, ಅದರಲ್ಲಿಯೂ ನಿನ್ನಲ್ಲೇ ಕೇಳದ ಬಾಣವನ್ನು ಬಿಟ್ಟಂತಾದ್ರೆ ಇದು ಶುಂಭನ ಶೈಥಿಲ್ಯ ಅಲ್ವೇ? ಒಂದು ಹುಲ್ಲು ಕಡ್ಡಿ ಒಳಗಾಡಬೇಕು ಅಂತಾದ್ರೆ ನಿನ್ನ ಆಜ್ಞೆ ಬೇಕು ಪ್ರಭು. ಈ ಇಳಿ ವಯಸ್ಸಿನಲ್ಲಿ ಮನ್ಮಥನ ಬಾಧೆಗೆ ಒಳಗಾಗಬೇಕಾದವನಲ್ಲ, ಆ ಒಳಗಾಗುವ ಸಮಯ ಒಂದಿತ್ತು ನಿನ್ನ ಹರೆಯ. ಆವಾಗ ನಿನಗೆ ಯಾವ ಹೆಣ್ಣಿನ ರೂಪವೂ ನಿನ್ನನ್ನು ಸೆಳೆದಿಲ್ಲ. ಆಗ ಅಜರನ್ನು ಭಜನೆಯ ಮೂಲಕ ಮೆಚ್ಚಿಸಿದೆ, ಅಭೇದ್ಯವಾದ ಅಜೇಯವಾದ ವರವನ್ನು ಪಡೆದೆ. ಬ್ರಹ್ಮಚರ್ಯ ವೃತವನ್ನು ಇಲ್ಲಿಯವರೆಗೆ ಅಖಂಡವಾಗಿ ಪಾಲಿಸಿಕೊಂಡು ಬಂದೆ ಪ್ರಭು. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರ ಭವನ ನಿಂತದ್ದು ದಾನವ ಶುಂಭನ ಬ್ರಹ್ಮಚರ್ಯ ವೃತ ಅನ್ನುವ ಪಂಚಾಂಗದಲ್ಲಿ. ಪಂಚಾಂಗ ಗಟ್ಟಿರುವಲ್ಲಿವರೆಗೆ ಭವನವು ನಿಲ್ತದೆ. ಪಂಚಾಂಗವೇ ಅಲುಗಾಡಿದ್ರೆ ಭವನವೇ ಬಿಡುವುದಿಲ್ವೇ ಪ್ರಭು? ಭ್ರಮೆ ಅಂತ ಹೇಳುವುದು ಇದನ್ನು. ಈ ಲೋಕದಲ್ಲಿ ಭ್ರಮೆ ಅಂತ ಒಂದು, ಇನ್ನೊಂದು ಭ್ರಮೆ ಅಂತ. ಪ್ರಮಾಣಬದ್ಧವಾಗಿ ಯಾವುದು ಉಂಟು ಅದನ್ನು ನಾವು ಭ್ರಮೆ ಅಂತ ಹೇಳುವುದು. ಉಂಟು ಅಂತ ಭಾವಿಸಿ ಹತ್ತಿರ ಹೋದಾಗ ಏನೂ ಇಲ್ಲದೆ ಇರುವುದಕ್ಕೆ ಅದು ಭ್ರಮೆ ಅಂತ. ಕೆಲವು ಕಡೆ ಹಾಗೆ ಇರ್ತದೆ, ನಾವು ಏನಾದ್ರೂ ಸಿಗ್ತದೆ ಅಂತ ಭಾವಿಸುವುದು, ಅಲ್ಲಿ ಎಂತದೂ ಇರುವುದಿಲ್ಲ. ಅದು ನಮ್ಮ ಭ್ರಮೆ. ನಿನ್ನೆ ಹಾಗೆ ಹೀಗಾಗಬಾರ್ದಲ್ಲ. ಇವತ್ತು ನಾವು ಆಲೋಚನೆ ಮಾಡಬೇಕು, ಭ್ರಮಾಧೀನರಾಗಬಾರ್ದು. ಕೇವಲ ಇಂದ್ರಿಯ ಶಾಪಲ್ಯವನ್ನು ತಿಳಿಸುವುದಕ್ಕೆ ಹೋಗಿ ನಮ್ಮ ಅಮೂಲ್ಯವಾದಂತಹ ಪ್ರಾಣವನ್ನು ಕಳ್ಕೊಳ್ಬಾರ್ದು ಪ್ರಭು. ಇಂದ್ರನನ್ನು ಗೆದ್ದವ ನೀನು, ಅಂತಹ ನಿನಗೆ ನಿನ್ನ ಇಂದ್ರಿಯವನ್ನು ಗೆಲ್ಲುವುದಕ್ಕೆ ಆಗದೆ ಹೋಯ್ತೆ ಹೇಳು. ನಮ್ಮ ಕಣ್ಣ ಮುಂದೆ ಕಾಣ್ತೇವೆ ಆನೆ, ಜಿಂಕೆ, ಅದೇ ರೀತಿ ಪತಂಗ ಮಾತ್ರ ಅಲ್ಲ, ಕೆಂಡ ಸಂಪಿಗೆಯನ್ನು ಮಧುವನ್ನು ಹೀರುವುದಕ್ಕೆ ಹೋದಂತಹ ದುಂಬಿ ಅಲ್ಲ, ಗಾಳದ ಮೇಲೆ ಇರುವಂತಹ ಮೀನಿದಾಸಿಗೆ ಹೋಗುವಂತಹ ಒಂದು ಪ್ರಾಣಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತದೆ. ಅಂತಹ ಜ್ವಲಂತ ಸಾಕ್ಷಿ ನಮ್ಮ ಕಣ್ಣ ಮುಂದಿರುವಾಗ ಆ ಕೇವಲ ಕದಂಬ ವಾಸಿನಿಯನ್ನು ಕೆಣಕುವುದಕ್ಕೆ ಹೋಗಿ ನಿನ್ನ ಅಮೂಲ್ಯವಾದಂತಹ ಪ್ರಾಣವನ್ನು ಕೊಟ್ಟು ದಾನವರಿಗೆ ಗತಿ ಇಲ್ಲ ಎಂಬ ಹಾಗೆ ಮಾಡಬೇಡ ಪ್ರಭು. ನಿನ್ನ ಮನಸ್ಸನ್ನು ಮಾರಣಿಗೆ ಮಾರುವುದಕ್ಕೆ ಹೋಗಬೇಡ. ಅವಳ ತಂಟೆ ಬೇಡ, ತಂಟೆ ಬೇಡ. ಹಾಗಾದ್ರೆ ತರುಣಿಯನ್ನು ಬಯಸಿದ್ದೇ ತಪ್ಪು ಅಂತ ಹೇಳು. ತರುಣಿಯನ್ನು ಬಯಸುವುದು ತಪ್ಪಲ್ಲ, ಇವಳು ತರುಣಿಯಲ್ಲ. ತರುಣಿಯಲ್ಲ ಅವಳ
ಅಜ್ಞಾನಿ ಅಲ್ಲ, ಅವಿವೇಕಿ ಅಲ್ಲ, ಸುಜ್ಞಾನಿ. ಹಾಗಿದ್ರೆ ಯಾಕೆ ಇಂತಹ ಭ್ರಮೆಯನ್ನು ಅಂತೂ ನೀನು ಈ ರೀತಿಯಾಗಿ ಮಾತಾಡುವೆ? ಕದಂಬವಾಸಿನಿಯನ್ನು ತರುಣಿ ಎಂಬ ಹಾಗೆ ಸಾಮಾನ್ಯ ದೃಷ್ಟಿಯಿಂದ ನೋಡುವುದಕ್ಕೆ ಹೊರಟೆ. ಆಲೋಚನೆ ಮಾಡು ಪ್ರಭು. ಕದಂಬವನ ಅದು ದೇವಭೂಮಿ, ದುರ್ಗಮವಾದ ಪ್ರದೇಶ. ಹಗಲು ಹೊತ್ತಿನಲ್ಲೇ ಅಲ್ಲಿ ಬೆಳಕಿಲ್ಲ ಪ್ರಭು. ಇನ್ನು ರಾತ್ರಿ ಬೆಳಕಿರುವುದಕ್ಕೆ ಸಾಧ್ಯವೇ? ನನ್ನಂತಹ ಎಂಟದಯ ಬಂಡಾರಿಗೂ ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಗೊಂಡಾರಣ್ಯವದು. ಮನೋವೇಗದ ಬಲಮೆ ಇದ್ದಂತಹ ಚಂಡಮುಂಡರು ಅಲ್ಲಿಗೆ ಪ್ರವೇಶ ಮಾಡಿದರು. ಅಲ್ಲಿರುವಂತಹ ಕದಂಬವಾಸಿನಿಯನ್ನು ನೋಡಿದರು. ತಾವು ಯಾವುದನ್ನು ನೋಡಿದರು ಅದನ್ನು ಬಂದು ನಿನ್ನಲ್ಲಿ ಹೇಳಿದರು. ಅವರು ಹೇಳಿದ ಮಾತನ್ನು ಕೇಳಿ ನೀನು ಅವಳನ್ನು ನೋಡುವುದಕ್ಕೆ ಹೊರಟೆ. ಪ್ರಭು, ಈ ಲೋಕದಲ್ಲಿ ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದು ಬಹಳ ಸುಲಭ. ನಮ್ಮ ಭೂತ ಚಕ್ಷುಗಳಿಂದ ಯಾವುದನ್ನಾದ್ರೂ ನೋಡುವುದಕ್ಕಾಗುತ್ತದೆ. ಮತ್ತೆ ಆದ್ರೆ ಕಾಣಬೇಕು ಅಂತಾದ್ರೆ ಬಹಳ ಕಷ್ಟ ಉಂಟು. ಅಂತರಂಗದ ಕಣ್ಣನ್ನು ತೆರೆಯಬೇಕು, ಜ್ಞಾನ ದೃಷ್ಟಿಯನ್ನು ತೆರೆಯಬೇಕು, ಹೃದಯ ಪುಟವನ್ನು ತೆರೆಯಬೇಕು. ಆವಾಗ ವ್ಯಕ್ತಿ ಯಾವುದು, ಶಕ್ತಿ ಯಾವುದು ಅನ್ನೋದು ನಮ್ಮ ಅರಿವಿಗೆ ಬರ್ತದೆ, ನಮ್ಮ ನೆರವಿಗೆ ಬರ್ತದೆ. ಹಾಗಾಗಿ ನಿನ್ನ ಜ್ಞಾನ ಚಕ್ಷುವನ್ನು ತೆರೆದು ನೋಡು. ಅವಳು ಯಾರು ಅನ್ನುವುದನ್ನು ಆಲೋಚನೆ ಮಾಡು. ಒಬ್ಬಳಕ್ಕೆ ಸಾಮಾನ್ಯ ಹೆಣ್ಣೇ ಹೌದು ಅಂತಾದ್ರೆ ಅಲ್ಲಿರುವುದಕ್ಕೆ ಹೇಗೆ ಸಾಧ್ಯ? ಪ್ರಕೃತಿಯ ನಿಯಮ ಹೇಗೆ ಗೊತ್ತಾ ಪ್ರಭು? ಒಬ್ಬಳು ಹೆಣ್ಣಾದವಳಿಗೆ ಒಬ್ಬ ಪುರುಷನ ಆಸರೆ ಬೇಕೇ ಬೇಕು. ಸಣ್ಣ ಪ್ರಾಯದಲ್ಲೇ ತಂದೆ ತಾಯಿಗಳ ಆಸರೆ, ಮದುವೆ ಆದರೆ ಗಂಡನ ಆಸರೆ, ಮಕ್ಕಳಾದರೆ ಮಕ್ಕಳ ಆಸರೆ. ಅವಳು ಆಸರೆಯಲ್ಲಿ ಇರಬೇಕು. ಇವಳಿಗೆ ತಂದೆ ತಾಯಿಗಳು ಯಾರು ಅಂತ ಹೇಳುವುದಿಲ್ಲ. ಮದುವೆ ಆಗಿಲ್ಲ, ಮಕ್ಕಳಿಲ್ಲ. ಹಾಗಿದ್ರೆ ಯಾರ ಆಸರೆಯೂ ಇಲ್ಲದೆ ಅವಳು ನಿರ್ಭೀತಳಾಗಿ ಕುಳಿತಿದ್ದಾಳೆ. ಮಾತ್ರ ಅಲ್ಲ, ಯಾರಿಗಾದ್ರೂ ಕೂಡ ನಿದ್ರೆ, ಆಹಾರ, ಭಯ ಇದೆಲ್ಲವೂ ಇರಬೇಕಾದ್ದು ಸಹಜ. ಇವಳು ನಿದ್ರಿಸಿದ್ದನ್ನು ಯಾರಾದ್ರೂ ನೋಡಿದ್ದಾರೆ? ಇಲ್ಲ. ಅಲ್ಲ, ಅವಳು ಆಹಾರ ಭುಂಜಿಸಿದ್ದನ್ನು ಯಾರಾದ್ರೂ ಕಂಡಿದ್ದಾರೆ? ಇಲ್ಲ. ಅವಳಿಗೆ ಭಯ ಇಲ್ಲ ಅನ್ನುವುದಕ್ಕೆ ಅವಳು ಒಬ್ಬಳೇ ಕುಳಿತದ್ದೇ ಸಾಕ್ಷಿ. ಮದುವೆಯೇ ಅವಳ ಉದ್ದೇಶ ಯಾವುದಂತಾದ್ರೆ ವರನನ್ನು ಹುಡುಕುತ್ತಾ ನಾಡಿಗೆ ಬರಬೇಕಿತ್ತು, ಕಾಡಿನಲ್ಲಿ ಏಕೆ ಇರಬೇಕಿತ್ತು? ಹಾಗಿದ್ರೆ ಏನೋ ಒಂದು ನಿಗೂಢವಾದಂತಹ ಸತ್ಯ ಉಂಟ ಅನ್ನುವುದೇ ಅರ್ಥ ತಾನೆ. ಹಾಗಾಗಿ ನಮಗೆ ಅನಿಸ್ತದೆ, ನೀನು ಯಾರನ್ನು ತರುಣಿ ಎಂಬ ಹಾಗೆ ಭಾವಿಸಿದೆಯೋ ಅವಳು ತರುಣಿಯಲ್ಲ. ಮತ್ತೆ ತರುಣಿಯಲ್ಲ, ಅವಳ ಆದಿ ಮಾಯೆ. ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ. ಮಾಯಾ ಅಂತ ಹೇಳಿದ್ರೆ ನಮ್ಮ ರಕ್ಕಸರಲ್ಲಿಯೂ ಮಾಯ ಉಂಟು. ಅಣಿಮ, ಮಹಿಮಾ, ಗರಿಮಾ, ಲಗಿಮಾ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ, ವಶಿತ್ವ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಅದಕ್ಕೆ ಕಣ್ಣು ಕಟ್ಟುಂದೇ ಹೆಸರು. ಅದು ತುಂಬಾ ಹೊತ್ತು ನಿಲ್ಲುವುದಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಮತ್ತೆ ಮಾಯವಾಗಿ ಹೋಗುತ್ತದೆ. ಅದು ಅಧರ್ಮದ ಮಾಯೆ. ಆದ್ರೆ ಈಗ ಕಾಣುವುದು ಅದು ಧರ್ಮದ ಮಾಯೆ, ಆದಿ ಮಾಯೆ. ಓಂಕಾರ ಸ್ವರೂಪಿಣಿ, ಪ್ರಣವ ಸ್ವರೂಪಿಣಿ, ತ್ರಿಮೂರ್ತಿಗಳ ಸೃಷ್ಟಿಗೆ ಕಾರಣೀಭೂತಳಾದವಳು. ಅವರಿಗೆ ಉದ್ಯೋಗವನ್ನು, ಗುಣವನ್ನು, ಲೋಕವನ್ನು ಕೊಟ್ಟು ಈ ಲೋಕವನ್ನು ಸ್ಥಾಪನೆ ಮಾಡಿದ್ದಾಳೆ ಪ್ರಭು. ಆಮೇಲೆ ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಮಹಿಷವಧ ಯಾರಿಂದಲೂ ಆಗುವುದಿಲ್ಲ ಅಂತ ಭಾವಿಸಿದಂತಹ ಸಂದರ್ಭ ಏನಾಯಿತು? ದೇವತೆಗಳ ಮುಖದಿಂದ ಹೊರಟಿಹ ತೇಜ, ಚಾರು ದಿಕ್ಪಾಲಕರ ತೇಜ, ಮೂರು ಮೂರ್ತಿಗಳ ತೇಜ ಎಲ್ಲವೂ ಒಂದಾಗಿ ಆಕಾಶದಲ್ಲಿ ನಭೋಮಂಡಲದಲ್ಲಿ ಬೆಳಕೆ ಕಂಡುಕೊಂಡಿತು. ಅದುವೇ ನಾರಿಯ ರೂಪವನ್ನು ತಾಡಿತು. ಅಷ್ಟಭುಜೆಯಾದಳು, ಸಿಂಹವಾಹಿನಿಯಾದಳು. ಅವಳು ಮಹಿಷನನ್ನು ಹೋಗುವಂತಹ ಸಂದರ್ಭದಲ್ಲಿ ಅವಳ ಧನುಷ್ಟೇಂಕಾರಕ್ಕೆ ಅಷ್ಟ ದಿಕ್ಕುಗಳೇ ಅಲ್ಲಾಡಿ ಹೋಗಿತ್ತಂತೆ. ಅವಳ ಹುಂಕಾರಕ್ಕೆ ಶರದಿಯಲ್ಲಿ ಎತ್ತರ ಬಿತ್ತನೆಗಳೇ ಆಗಿ ಹೋಯ್ತಂತೆ. ಅವಳ ಪದಹತಿಗೆ ಭೂಮಿಯೇ ಕಂಪನವನ್ನು ತಾಳಿತಂತೆ. ಪ್ರಭು, ಹಾಗೆ ಹೋದಂತಹ ಅವಳು ರುಳ ಮಹಿಷಾಸುರನ ವಧಿಸಿ ದೇವತೆಗಳಿಗೆ ತ್ರಿವಿಷ್ಣುವನ್ನು ಒದಗಿಸಿಕೊಟ್ಟಳು. ಆಮೇಲೆ ಅನಂತದಲ್ಲಿ ಅನಂತಳಾಗಿ ಹೋದಳು. ಕಾಲಾಂತರಕ್ಕೆ ಧನಕುಮಾರಕ್ಕನಾಗಿ ಹುಟ್ಟಿಕೊಂಡವರು ನೀವು, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಮಾಡಿದ್ದು ಅನ್ಯಾಯವೇ ಅಲ್ವೇ? ಪಂಚಮಹಾಪಾತಕಗಳನ್ನು ಮಾಡಿದೆವು. ಯಾವುದು ನಮಗೆಲ್ಲ ಹೊರವ ಅದೆಲ್ಲವೂ ದೇವತೆಗಳಿಗೆ ಶಾಪವಾಗಿ ಹೋಯಿತು. ಒಂದು ರೀತಿಯಲ್ಲಿ ಭೂಲೋಕದಲ್ಲಿ ಭಯವನ್ನು ಹುಟ್ಟಿಸಿ ಭಯೋತ್ಪಾದಕರಾದೆವು. ನಮ್ಮಿಂದ ಸೋತಂತಹ ದೇವೇಂದ್ರ ಕದಂಬವನಕ್ಕೆ ಹೋಗಿ ಅವಳನ್ನು ಮತ್ತೊಮ್ಮೆ ಪ್ರಾರ್ಥಿಸಿದಾಗ ಪಾರ್ವತಿಯ ಕೋಶ ಸಮುದ್ಭವೆಯಾಗಿ ಕೌಶಿಕಿಯಾದಂತಹ ಹೆಸರನ್ನಿಟ್ಟುಕೊಂಡು ದೇವತೆಗಳಿಗೆ ಅಭಯವನ್ನು ಕೊಟ್ಟು ಸೌಂದರ್ಯವತಿಯಾದಂತಹ ರೂಪವನ್ನು ತಾಳಿ ಆ ಬಲೆಯಲ್ಲಿ ಎಲ್ಲವರನ್ನು ಬೀಳಿಸಿ ಒಬ್ಬೊಬ್ಬರನ್ನು ಕೊಲ್ಲುವುದಕ್ಕಾಗಿ ಕದಂಬವನದಲ್ಲಿ ಮಾಯಾಮೋಹಿನಿಯಾಗಿ ಕುಳಿತಿದ್ದಾಳೆ. ಆದ್ದರಿಂದ ಹೇಳ್ತೇನೆ, ನೀನು ಹೆಣ್ಣಿನನ್ನು ಆಸೆಯನ್ನು ಮಾಡುವುದು ಸಹಜ, ಸರ್ವೇಶ್ವರಿಯಲ್ಲಿ ಮೋಹ ಇರಿಸುವುದು ತರವೇ ಪ್ರಭು. ರಕ್ತ ಬೀಜ ಇವನ್ ಸರ್ವೇಶ್ವರಿ ಎನ್ನುವುದಕ್ಕೆ ಪುರಾವೆ ಏನುಂಟು ಬೇಕಾ? ನಿನ್ನ ಕಣ್ಣ ಮುಂದೆ ನಡೆಯಲಿಲ್ವೇ? ಮೊದಲಾಗಿ ನಿನ್ನ ಬಗ್ಗೆ ಹೇಳುವುದಕ್ಕೆ ಹೋದವ ಯಾರು? ಸುಗ್ರೀವ ಹೇಳಿದ, ಮಾತಾಡಿದ. ಆಗ ಅವಳ ಮುಖದಲ್ಲಿ ಮುಗುಳು ನಗೆ. ಸುಗ್ರೀವ ಸತ್ತ, ಮತ್ತೊಮ್ಮೆ ಬದುಕಿದ. ಒಬ್ಬನಿಗೆ ಕೊಲ್ಲುವುದಕ್ಕೂ ಒದಗಿಸುವುದಕ್ಕಾಗುತ್ತದಂತಾದ್ರೆ ಅವಳು ನಿಗ್ರಹಾನುಗ್ರಹ ಶಕ್ತಿವಂತಳು ಅಂತ ಅರ್ಥ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿ ದಾಸ. ಈಗ ಅವಧೂತನಾಗಿದ್ದಾನೆ. ಅಂತವಳನ್ನು ತರುಣಿಯಿಂದ ಭಾವಿಸ್ತೀಯೋ? ಆಮೇಲೆ ಹೋದವ ಧೂಮ್ರಾಕ್ಷ ಹೊರೆಯಿಂದ ಖಡ್ಗವನ್ನು ಎಳೆಯುವುದರ ಮೊದಲೇ ಕೇವಲ ಹುಂಕಾರ ಮಾತ್ರದಿಂದ ಬೆಂಕಿಯ ಕೆನ್ನಾಲಿಗೆಯನ್ನು ಚಾಚಿ ಧೂಮ್ರಾಕ್ಷನನ್ನು
ಸುಟ್ಟು ಬಿಟ್ಟಳು, ಧೂಮಾವತಿ ಆದಳು. ಆಮೇಲೆ ಚಂಡಮುಂಡರು ನವೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಾಡಬಲ್ಲವರು. ಅಂತವರ ಒದಗೆ ಭದ್ರಕಾಳಿಯ ರೂಪವನ್ನು ತಾಳಿ ಚಂಡಮುಂಡರನ್ನ ಚೆಂಡಾಡಿ ಬಿಟ್ಟಳು. ಭದ್ರಕಾಳಿಯಾದಳು. ಅವಳು ತರುಣಿಯ ಪ್ರಭು, ಅಲ್ಪನೆ ಧೂಮ್ರಲೋಚನ. ಕಾರ್ಯ ಮಾಡಿದರು ಚಂಡಮುಂಡರು. ಇಂತಹ ಜ್ವಲಂತ ಸಾಕ್ಷಿ ನಮ್ಮ ಕಣ್ಣ ಮುಂದೆ ಇರುವಾಗ ಅವರನ್ನು ತರುಣಿ ಅಂತ ಭಾವಿಸ್ತೀಯ ಪ್ರಭು? ರಕ್ತಬೀಜ, ಈಗ ನಾನೇನು ಮಾಡಬೇಕು? ಬಿಡಬೇಕು. ಬಿಡುವನದ ಮೂರ್ಖತೆಯ ಬಿಡುವನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೂ ತ್ರೈ ಜಗದೊಡತಿ ಚರಣಗೆ ಭಕ್ತಿಯೂ ಪಡೆದ ಬಳಕ ಧಾತ್ರಿಯಲಿ ಪಡೆದ ಬಳಕ ಧಾತ್ರಿಯರಿಗೆ ಜಡಜ ಪೀಠನ ವರದ ತೆರದಲ್ಲಿ ಅಡಿದು ಸುಖವನು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳು ಬಿಡು ಮರದ ಮೂರ್ಖತೆಯ ಪ್ರಪಂಚವನ್ನೇ ಬೆಳಗುವ ಸೂರ್ಯನಿಗಾದ್ರೂ ಚಂದ್ರನಿಗಾದ್ರೂ ಒಮ್ಮೆ ಗ್ರಹಣ ಹಿಡಿದ್ರೆ ಆವಾಗ ಅವರ ಬೆಳಕೇ ನಮಗೆ ಕಾಡುವುದಿಲ್ಲ. ಅದು ಎಷ್ಟು ಹೊತ್ತು? ಸ್ವಲ್ಪ ಹೊತ್ತು ಮಾತ್ರ. ಗ್ರಹಣ ಬಿಟ್ಟಾಗ ಓಷಧೀಶ, ಆಮೇಲೆ ಬೆಂಗದಿರ ಪ್ರಕಾಶಮಾನವಾಗಿ ತನ್ನ ನಿಜ ಪ್ರಕಾಶದಲ್ಲೇ ಕಾಣಿಸಿಕೊಳ್ತಾಳೆ. ಪ್ರಭು, ಈ ಲೋಕದಲ್ಲಿ ಅಮಾವಾಸ್ಯೆಯೂ ಉಂಟು, ಹುಣ್ಣಿಮೆಯೂ ಉಂಟು. ಹುಣ್ಣಿಗೆ ಬಂದಾಗ ನಮಗೆ ತಂಪಾಗುತ್ತದೆ, ಚಂದಾಗುತ್ತದೆ. ಆದ್ರೆ ಅಮಾವಾಸ್ಯೆ ಯಾರಿಗಾದ್ರೂ ಬೇಕಾ ಪ್ರಭು? ಹಾಗಾಗಿ ಎಲ್ಲರೂ ಆ ಅಮಾವಾಸ್ಯೆಯನ್ನು ಬಯಸುವುದಿಲ್ಲ. ಅಮಾವಾಸ್ಯೆ ಹೋದ ಮೇಲೆ ಹುಣ್ಣಿಮೆ ಬೆಳಕು ಎಲ್ಲರಿಗೂ ಕೂಡ ತಂಪನ್ನೇ ಎರೆಯುತ್ತದೆ. ನಾನು ಹೇಳುವುದದೇ, ನಿನ್ನ ಮನಸ್ಸಿಗೆ ಬಂದ ಅಮಾವಾಸ್ಯೆ ಉಂಟಲ್ಲ, ಆ ಗ್ರಹಣ ಉಂಟಲ್ಲ, ಅದನ್ನು ಬಿಟ್ಟು ಬಿಡು ಪ್ರಭು. ನೀನು ಸುಜ್ಞಾನಿ, ಸುಜ್ಞಾನದಿಂದ ಸ್ವಲ್ಪ ನೋಡು. ಎಲ್ಲಾ ಪ್ರಾಣಿಗಳಿಗೆ ನಿದ್ರೆ, ಆಹಾರ, ಮೈಥುನ ಮನುಷ್ಯರಿಗೂ ಪ್ರಾಣಿಗಳಿಗೂ ಒಂದೇ ರೀತಿ ಇರುವುದಿದ್ರು ಕೂಡ ಪ್ರಾಣಿಗಳಿಗೆ ಇರದೇ ಇರುವಂತಹ ಬುದ್ಧಿಶಕ್ತಿ, ಜ್ಞಾನಶಕ್ತಿಯನ್ನು ದೇವರು ನಮಗೆ ಕೊಟ್ಟ. ಎಲ್ಲಾ ಪ್ರಾಣಿಗಳಿಗೂ ತಲೆ ಮುಂದೆ ಕೊಟ್ಟ, ಮನುಷ್ಯ ಎಂಬ ಪ್ರಾಣಿಗೆ ತಲೆ ಮೇಲೆ ಕೊಟ್ಟ. ಯಾಕೆ? ಮೇಲ್ಮುಖವಾಗಿ ಧನಾತ್ಮಕವಾಗಿ ಆಲೋಚನೆ ಮಾಡು ಎಂಬ ಹಾಗೆ ಧನಾತ್ಮಕವಾಗಿ ಆಲೋಚನೆ ಮಾಡು. ನಿನ್ನ ಬದುಕಿನಲ್ಲಿ ನಮ್ಮ ಬದುಕು ಅಡಗಿದೆ ಪ್ರಭು. ಆದ್ದರಿಂದ ಹೇಳ್ತೇನೆ, ನೀನೀಗ ಮದುವೆ ಆಗಬೇಕಾದದ್ದು ಹೆಣ್ಣನ್ನು ಮಾತ್ರ ತಾನೆ. ಇವಳು ಹೆಣ್ಣೆ ಅಲ್ಲ ಪ್ರಭು. ಅವಳ ದೇಹದ ಒಂದೊಂದು ಅಂಗಾಂಗಗಳಲ್ಲಿ ಒಬ್ಬೊಬ್ಬ ದೇವತೆಯ ಅಂಶವೇ ಸೇರಿಕೊಂಡಿದೆ. ಮಾತ್ರ ಅಲ್ಲ, ಮದುವೆ ಆಗುವಂತಹ ವರನ ಮನಸ್ಸಿನ ಆಸೆ ಇರುವುದೇನು? ತನ್ನ ಮದುವೆಗೆ ಎಲ್ಲರೂ ಬರಬೇಕು. ಬಂಧು ಬಾಂಧವರು, ನಮ್ಮ ಸಂಬಂಧಿಕರು, ನೆಂಟರಿಷ್ಟರು, ತಮ್ಮ ಊರಿನವರು ಎಲ್ಲರೂ ಬರಬೇಕು ಅಂತ ಭಾವಿಸುವುದು ಒಬ್ಬ ವರನಾದವನ ಕರ್ತವ್ಯ. ನೀನು ಆಲೋಚನೆ ಮಾಡು. ಈಗ ತರುಣೇ ಅಲ್ಲದಂತ ಅವಳನ್ನು ಮದುವೆ ಆಗುವುದಕ್ಕೆ ಹೋದ್ರೆ ನಿನ್ನ ಮದುವೆಯ ಚಂದವನ್ನು ಕಾಡುವುದಕ್ಕೆ ಸಭೆಯಲ್ಲಿ ಯಾರಾದ್ರೂ ಬೇಡುವ? ಒಮ್ಮೆ ಸಭೆ ನೋಡು ಸ್ವಾಮಿ, ಬೇಸರ ಆಗುತ್ತದೆ. ಆವಾಗ ಜನ ತುಂಬಾ ಇದ್ರು, ಕೂತುಕೊಳ್ಳಿಕ್ಕೆ ಆಸನ ಇರಲಿಲ್ಲ. ಈಗ ಆಸನ ಉಂಟು, ಜನವನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗುದು? ಎಲ್ಲ ನಿನಗೆ ಬೇಕಾಗಿ ಸತ್ತರು. ಚಂಡಮುಂಡನೋ ಧೂಮ್ರಾಕ್ಷನೋ ಎಲ್ಲವರು ನಿನಗಾಗಿ ಅಳಿದ ಮೇಲೆ, ಅವರ ಹೆಣದ ಮೇಲೆ ಮದುವೆ ಆಗುತ್ತೇನೆ ಅಂತ ಹೊರಟ್ರೆ ಇದ್ದವರ ಹೆಣವು ಬೀಳ್ತದೆ ಪ್ರಭು. ಹಾಗಾಗಿ ಹೇಳ್ತೇನೆ, ಬ್ರಹ್ಮದೇವ ಬೇಕಾದಷ್ಟು ಎಲ್ಲವನ್ನು ಕೊಟ್ಟಿದ್ದಾನೆ. ಹೆಣ್ಣು ಬೇಕು. ಮೂರು ಲೋಕದಲ್ಲಿ ನಿನ್ನನ್ನು ಬಯಸುವವರು ಎಷ್ಟೋ ಮಂದಿದ್ದಾರೆ. ಹೊನ್ನು ಬೇಕು, ಕುಬೇರನ ಭಂಡಾರವೇ ಉಂಟು. ಅಲ್ಲ, ಮಣ್ಣು ಬೇಕು, 14 ಲೋಕವೇ ಉಂಟು. ಎಲ್ಲವೂ ಇದ್ದಾಗಲೂ ಅತಿಯಾಸೆ ಯಾಕೆ ಪ್ರಭು? ಮನುಷ್ಯ ಅತಿಯಾಸೆ ಅನ್ನೋದು ಯಾವತ್ತೂ ಬಿಡುವುದಿಲ್ಲ. ಸಪ್ಪೆ ಸಿಕ್ಕಿದಾಗ ಸೊಪ್ಪು ಬೇಕು ಅಂತ ಹೇಳುದು, ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುದು. ಅತಿಯಾಸೆಯ ಬೆನ್ನ ಹಿಂದೆ ಹೋದ್ರೆ ಅದು ನಮ್ಮನ್ನು ಓಡಿಸಿಕೊಂಡು ಹೋಗುತ್ತದೆ. ಒಮ್ಮೆ ತಿರುಗಿ ನಿಲ್ಲು, ಅದುವೇ ನಮ್ಮ ಬೆನ್ನ ಹಿಂದೆ ಬರ್ತದೆ. ಅವಳು ಸರ್ವೇಶ್ವರಿ ಎಂಬ ಹಾಗೆ ಗೊತ್ತಾದ ಮೇಲೆ ಬಿಡುಮನದ ಮೂರ್ಖತೆಯನ್ನು ಯಾರ ಕೈ ಹಿಡಿಬೇಕು ಅಂತ ಭಾವಿಸಿದೆಯೋ ಅವಳು ಸರ್ವೇಶ್ವರಿ. ಅವಳ
ಓಡುದಲ್ಲಿಗೆ ಏನಾಯ್ತು ನನಗೆ? ಮುಂದೆ ಬಾ. ನೀನು ಅಷ್ಟು ಬೊಬ್ಬೆ ಹೊಡೆದ್ರೆ ಹೆದರಿಕೆ ಆಗುದಿಲ್ಲ. ಇನ್ನು ಒಂದು ಮಾತನಾಡಿದ್ರೆ ನಾಲಗೆ ಕತ್ತರಿಸೇನೆ ಕೆಟ್ಟವನೇ. ಒಂದು ಹೇಳ್ಬೇಕಾ, ಇಷ್ಟು ಸ್ವಲ್ಪ ಮಾತಾಡುವ ರಕ್ತ ಬೀಜ ನೀನು ಹುಡುಕಿದ್ರು ಸಿಗ್ಲಿಕ್ಕಿಲ್ಲ. ನಿನ್ನ ಪ್ರವೇಶವಾದಾಗ ಮಾತನಾಡೋದಕ್ಕೆ ಅವಕಾಶ ಕೇಳುವಾಗ ನಿನ್ನ ಮೇಲೆ ನನಗೊಂದು ಭರವಸೆ ಇತ್ತು. ಈಗ ಮಾತು ಸರಿಯಾಗ್ಲಿಲ್ವೋ ಹೆಚ್ಚಾಯ್ತು? ನಿನ್ನ ಮಾತನ್ನು ಕೇಳುವಾಗ ಭರವಸೆ ಎಲ್ಲ ನುಚ್ಚುನೂರಾಗಿ ಹೋಯಿತು. ಅಂದ್ರೆ ನಾನು ಮಾತಾಡ್ಲಿಕ್ಕೆ ಜನ ಅಲ್ಲ ಅಂತ? ಯಾಕೆ ಹಾಗಲ್ಲ, ವಿಕ್ರಮಿಯಾದಂತಹ ನೀನು ವಿಕ್ರಮದ ಮಾತನಾಡ್ತಿ ಎಂಬುದಾಗಿ ಭಾವಿಸಿ ಎಲ್ಲ ಕಡೆಯಲ್ಲಿ ವಿಕ್ರಮವೇ ಭೂಷಣವಲ್ಲ. ಬಾಗುವಲ್ಲಿ ಬಾಗಬೇಕು, ಬೀಗುವಲ್ಲಿ ಬೀಗಬೇಕು. ಬೀಗುವಲ್ಲಿ ಬಾಗಬಾರದು, ಬಾಗುವಲ್ಲಿ ಬೀಗಬಾರದು. ಇಲ್ಲಿ ಸ್ವಲ್ಪ ಹೆಚ್ಚಾಯ್ತು. ಬಂಡುತನದ ಮಾತೇ ಆಯ್ತು ನಿನ್ನ. ಯಾಕೆ? ನಾನೇನು ಶುಂಭ 14 ಲೋಕವನ್ನೇ ಗಡಗಡ ನಡುಗಿಸಿದವ. ಹೌದು, ಹುಂಬನಾಗಿ ಆ ತರುಣಿಯ ಕಾಳು ಹಿಡಿತೇನೆಂಬುದಾಗಿ ಭಾವಿಸಿದ್ರೆ ನಾನು ಮಾತಾಡಲಿಕ್ಕೆ ಬರ್ತಿದ್ದನ. ಏ ಅಲ್ಪ ಅನ್ನಧ್ವಂಸಿ ರಣ ಹೇಳಿ ಮುಖ ತೋರಿಸ್ಕೊಂಡು ನಡೆಯಾಕೆ. ಒಮ್ಮೆ ನನ್ನನ್ನು ಕಳುಹಿಸಬೇಕು ಅಂದ್ರೆ ನೀನು ಆಲೋಚನೆ ಮಾಡಿ ಮಾತಾಡಿದ ಹಾಗುಂಟು. ನಿನಗೆ ಬೇಡ ಅಂತಾದ್ರೆ ಮತ್ತೆ ನಮಗೆ ಬೇಕಾ? ಕಳುಹಿಸಿಕೊಡು. ಇದರ ನವೀಲವಿತ್ತಿದ್ದೇನೆ. ನನಗೆ ಹರಿಸಿ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯರು ಆಶ್ಚರ್ಯವಾಗಿದೆಯಲ್ಲ. ಕದಂಬವನಕ್ಕೆ ಬರಬೇಕು ಅಂತ ಬಂದವನ ದಾರಿ ತಪ್ಪಿತೋ. ಕದಂಬವನ ಗೊಂಡಾರಣ್ಯ ಸೂರ್ಯರಶ್ಮಿಗೆ ಒಳಪ್ರವೇಶ ಮಾಡುವುದಿಲ್ಲ ಅಂತ ನಾನು ಕೇಳಿಬಲ್ಲೆ. ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯರ ಪ್ರಭೆ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿದೆ. ಪರಸ್ಪರ ವೈರ ಭಾವದಲ್ಲಿ ಇರಬೇಕಾದ ಕಾಡು ಪ್ರಾಣಿಗಳು ಎಲ್ಲವೂ ಸಹೋದರಿಯ ಭಾವ. ಒಂದು ಆನೆ, ಒಂದು ಸಿಂಹ ಜೊತೆಯಲ್ಲಿ ಆಟವಾಡುತ್ತಿದೆ. ಒಂದು ಹುಲಿ, ಒಂದು ಹೊಲ್ಲೆ ಪರಸ್ಪರ ಸರಸವಾಡುತ್ತಿದೆ. ಹಾವಿನ ಹೆಡೆಯ ಕೆಳಗೆ ಮಂಡೂಕ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದೆ. ಆನೆ ಗೀಲಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವ ಸಮಗಳು. ಯಾಕೆ ಈ ಓ, ಇದು ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯಿಂದ ಕದಂಬವನ ಮೆರವ ಕದಂಬವನವಾಗಿದೆ. ದೇವಿ ಬಂದು ನೆಲೆಯಾಗಿದ್ದಾಳೆ. ದೇವಿ ಬಂದು ಹಾಡುವುದಕ್ಕೆ ಕೂತ ಮೇಲೆ ಇಲ್ಲಿ ಯಾವ ಕಾಲಕ್ಕಾದ್ರೂ ವೈರ ಇರುವುದಕ್ಕೆ ಸಾಧ್ಯವೇ? ಬಂದ ಜಾಗ ಸರಿಯಾಗಿದೆ. ಸುಗ್ರೀವ ಕಂಡು ಧನ್ಯಾತ್ಮರಾದಂತಹ ಶ್ರೀದೇವಿಯನ್ನು ಕಾಣಬೇಕನ್ನುವಂತಹ ಬಯಕೆ ಕೇಳುತ್ತಿದೆ. ವೀಣಾವಾದನ ಆಡಿಸುತ್ತಾ ಮುಂದುವರಿದ್ದೇನೆ. ತನ್ನೊಳಗೆ ಇವಳನು ತಿಳಿಯದಿದ್ದಾಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿದ್ದಾಗೆ. ನಾನೇನು ಮಾಡಲಿ? ಮಾಡಲೇ ನಿನ್ನ ಗಂಡ ಶುಂಭನ
ನುಡಿಸಿರಬೇ 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 ನಿನದ ಹರಿರಂಗ ಬೀಜನು ಗಾಢಗನು ಬದಿ ಕುಳಿತ ಶಿವಜನು ನೋಡಿದನು ಆಡಿದನು ಆಡಿದನು ನೋಡಿದನು ಜಯ 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 जय 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 या सर्वभूतेषु मातृरूपेण संस्थिता नमस्तस्यै 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 नमो नमः या संस्थिता नमस्तस्यै 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 नमो नमः जय 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 ಯಾಕೆ ಹೀಗೆ ಕೋಟಿ ಸಂಖ್ಯೆಯ ದೈತ್ಯರನ್ನು ಸೇರಿಸಿಕೊಂಡು ಬಂದೆ. ಕದಂಬವನವನ್ನು ಸೇರಿದೆ. ಕದಂಬವಾಸಿನಿಯ ಮುಂದೆ ನಿಂತದ್ದೇ ತಡ. ನಾ ಯಾಕೆ ಬಂದಿದ್ದೇನೆ ಅನ್ನುವುದೇ ಮರೆತು ಹೋಯ್ತಲ್ಲ. ಕೈಯಲ್ಲಿರುವ ಕರವಾಡ ಅವಳ ಪಾದ ಮೂಲವನ್ನು ಸೇರಿತು. ಕೈ ಜೋಡಿಸಲ್ಪಟ್ಟವು. ನಾಲಿಗೆಯಲ್ಲಿ ಜಯ ಜಯ ಎಂಬಂತಹ ಉದ್ಗಾರ. ಪಾದ ಕಾಣತನಾದೆ. ಮುಖವನ್ನು ನೋಡ್ತೇನೆ. ಒಮ್ಮೆ ಚಂದ್ರನ ತಂಪು, ಇನ್ನೊಮ್ಮೆ ಸೂರ್ಯನ ಬಿಸುಪು. ಏನೇ ದ್ವಂದ್ವ. ಶರಣಾಗತರಾದವರನ್ನು ತಂಪನ್ನು ಕೊಟ್ಟು ಪೊರೆಯುತ್ತೇನೆ. ಮಣಿದು ಬಂದವರಿಗೆ ಸುಡುವಂತಹ ಆ ಒಂದು ಒಡಗನ್ನು ಜ್ವಾಲಾಮುಖಿಯ ಹಾಗೆ ನಾನಿದ್ದೇನೆ ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾನೆ. ಅಪ್ಪ ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಚಿನ್ನದ ಉಯ್ಯಾಲೆ, ಆ ಉಯ್ಯಾಲೆಯಲ್ಲಿ ಉಯ್ಯಾಲೆ ಯಾಡುತ್ತಿದ್ದಾಳೆ. ಉಯ್ಯಾಲೆ ಯಾಡುವುದು ಹೀಗೆ, ಮತ್ತೆ ಉಯ್ಯಾಲೆಯನ್ನು ಜೋಕಾಲಿ ಅಂತೇಳಿ ಹಾಗೆ ಮಾಡಿದ್ರೆ ಹಾಗೆ. ಉಯ್ಯಾಲೆ ಯಾಡುವುದು ಹೀಗೆ. ಎಂತಹ ಚಂದ. ಚಿನ್ನದ ಉಯ್ಯಾಲೆ. ಯಾರು ಇವಳಿಗೆ ಉಯ್ಯಾಲೆಯನ್ನು ಕಟ್ಟಿಕೊಟ್ಟದ್ದು? ಯಾರೂ
ಕೊಡಬೇಕು ಅಂತ ಇಲ್ಲ. ಭಾಗವತೋತ್ತಮರು ಹಾಡುವುದೇ ಹಾಗೆ. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಲಕ್ಷ್ಮಿಯಾಗಿ ನಮಗೆ ಸಂಪತ್ತು ಕೊಡ್ತಾಳೆ, ಶಾರದರಾಗಿ ವಿದ್ಯೆಯನ್ನು ಕೊಡ್ತಾಳೆ, ಪಾರ್ವತಿಯಾಗಿ ಶಕ್ತಿಯನ್ನು ಕೊಡ್ತಾಳೆ, ನಿದ್ರೆಯನ್ನು ಕೊಡ್ತಾಳೆ, ನಿದ್ರೆಯನ್ನು ಬಡಿದೋಡಿಸ್ತಾಳೆ, ಹಸಿವೆಯನ್ನು ಕೊಡ್ತಾಳೆ, ಹಸಿವೆಯನ್ನು ನೇಗಿಸ್ತಾಳೆ. ನಮಗೆ ಎಲ್ಲವನ್ನು ಕೊಡುವ ಜಗಜ್ಜನನಿ ಇವಳು. ಹಾಗಿದ್ರೆ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ, ಎಲ್ಲವನ್ನು ಇವಳೇ ಕೊಡ್ತಾಳೆ. ತಾಯಿಯೇ ಹೌದು ಅಂತಾದ್ರೆ ಮಮತಾಮಯಿ ಆಗಿರ್ಬೇಕಿತ್ತು. ಕಾಯುದ ಯಾಕೆ ಎಂಬ ಪ್ರಶ್ನೆ ಬರುವುದಿಲ್ವೇ? ತಾಯಿಯ ಕೈಯಲ್ಲಿ ಬಡಿಗೆ ಬೇಕಾ? ಬೇಕು. ಕೆಲವು ಸಂದರ್ಭದಲ್ಲಿ ಮಕ್ಕಳು ಹಠ ಮಾಡಿದಾಗ ಸುಮ್ಮನೆ ಕೂತುಕೊಳಿಸಬೇಕು ಅಂತಾದ್ರೆ ತಾಯಿಯಾದರೂ ಕೈಯಲ್ಲಿ ಬಡಿಗೆಯನ್ನು ತಕೊಳ್ಬೇಕು. ತಾಯಿ ಬಡಿಗೆ ಹಿಡ್ಕೊಳ್ಳುವ ಅನ್ನುವ ಮಾತ್ರಕ್ಕೆ ಅವಳು ತಾಯಿ ಅಲ್ಲ ಅನ್ನುವ ಅರ್ಥ ಅಲ್ಲ. ಇವಳು ಜಗತ್ತಿಗೆ ತಾಯಿ. ನಾವು ಭಯೋತ್ಪಾದಕರ ನಿರ್ಮೂಲ ಆಗಬೇಕು ಅಂತಾದ್ರೆ ದೇವಿಯೇ ಹಿಡಿದು ಬರಬೇಕಷ್ಟೇ. ಇಂಥವಳನ್ನು ತಿಳಿಯದ ಶುಂಭ ಕೆಟ್ಟನಲ್ಲ, ಇವಳು ದೇವಿಯೇ ಹೌದು. ಆದ್ರೆ ನನಗೆ ದೇವ ಯಾರು? ಶುಂಭ. ಭಾಷೆಯ ಒರೆದು ಬಂದಿಹೆ, ಕೇಡು ಇವಳಿಂದ ಬದ್ಧ. ಆದರೂ ನಮ್ಮವರನ್ನು ಉಳಿಸಬೇಕು ಅಂತಾದ್ರೆ ಇವಳಲ್ಲಿ ದೌಷ್ಟ್ಯ ಅಲ್ಲ, ಶಕ್ತಿ ಅಲ್ಲ. ದೇವಿ ಒಲಿಯುವುದು ಶ್ರೀಮಂತಿಕೆಗಲ್ಲ, ಆಡಂಬರಕ್ಕಲ್ಲ. ದೇವಿ ಒಲಿಯುವುದು ಭಕ್ತರ ನಿಷ್ಕಲ್ಮಶವಾದ ಭಕ್ತಿಗೆ. ಹಾಗಾಗಿ ಭಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಸ್ತುತಿ ಮಾಡಿ ಅಯ್ಯ ಭವಕ್ರೇ